ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಈ ವಿಡಿಯೋ ವಿಶ್ವೇಶ್ವರಯ್ಯ ಮ್ಯೂಸಿಯಂದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವೀಕ್ ವಿಶ್ವೇಶ್ವರಯ್ಯ ಮ್ಯೂಸಿಯಂ ವಿಸಿಟ್ ಮಾಡಿದೆ, ಅಲ್ಲಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೆ. ಸೊ ಆ ವಿಡಿಯೋನ ಪಾರ್ಟ್ ಬೈ ಪಾರ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಅರೌಂಡ್ 1.5 hour ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ಅಷ್ಟನ್ನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಎಲ್ರಿಗೂ ನೋಡೋದಕ್ಕೆ ತುಂಬಾನೇ ಬೋರ್ ಆಗ್ಬಿಡುತ್ತೆ. ತುಂಬಾ ಲೆಂತಿ, ನನಗೂ ಎಡಿಟ್ ಮಾಡೋದಕ್ಕೆ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಪಾರ್ಟ್ ಬೈ ಪಾರ್ಟ್ ಅರೌಂಡ್ ಒಂದು 5-6 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಸ್ಟಾರ್ಟ್ ಆಗಿರೋದು 1962 ನವೆಂಬರ್ 11th ಓಪನ್ ಆಯ್ತು. ಸೊ ಇದನ್ನ ಆಗಿನ ಪ್ರೆಸಿಡೆಂಟ್ ಆಗಿರುವಂತಹ ಜವಾಹರ್ಲಾಲ್ ನೆಹರು ಅವರು ಓಪನ್ ಮಾಡಿದ್ರು. ಸೊ ಇದೇ ಡೀಟೇಲ್ಸ್ ನಾನು ಫಸ್ಟ್ ವಿಡಿಯೋಲ್ಲೂ ಕೊಟ್ಟಿದ್ದೀನಿ. ಸೊ ಇಲ್ಲಿ ಯಾಕೆ ಕೊಡ್ತಾ ಇದ್ದೀರಿ ಅಂದ್ರೆ, ಕೆಲವರು ಫಸ್ಟ್ ವಿಡಿಯೋ ನೋಡಿರಲ್ಲ, ಸೆಕೆಂಡ್ ವಿಡಿಯೋ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲೇನೋ ಅದೇ ಡೀಟೇಲ್ಸ್ ನ ಕೊಡ್ತಾ ಇದ್ದೀನಿ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಲೊಕೇಟ್ ಆಗಿರೋದು ನಿಯರ್ ಕಬ್ಬನ್ ಪಾರ್ಕ್, ಅಂಬೇಡ್ಕರ್ ವಿಧಿ ಹತ್ರ. ಅಂದ್ರೆ ಅರೌಂಡ್ ಇಲ್ಲಿಗೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹೋದ್ರೆ ಒಂದು ಕಾರ್ಪೊರೇಷನ್ ಇಂದ 2 ಸ್ಟಾಪ್ ಏನೋ ಇದೆ. ಬಸ್ ಹೋದ್ರೆ ಕಾರ್ಪೊರೇಷನ್ ಇಂದ ಡೈರೆಕ್ಟ್ ಅಂದ್ರೆ ಅಲ್ಲಿಂದ ಬಸ್ ಪಾಸ್ ಆಗುತ್ತೆ. ಕಾರ್ಪೊರೇಷನ್ ಇಂದ ಸೆಕೆಂಡ್ ಸ್ಟಾಪ್ ಮ್ಯೂಸಿಯಂ ಬರುತ್ತೆ. ಅದು ಬಿಟ್ರೆ ನೀವು ಮೆಟ್ರೋಲ್ ಹೋದ್ರೆ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು. ಮೆಟ್ರೋಲ್ ಹೋದ್ರೆ ಪರ್ಪಲ್ ಲೈನ್ ಅಲ್ಲಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ವಾಕಬಲ್ ಡಿಸ್ಟೆನ್ಸ್ ಇದೆ. ಅದು ಬಿಟ್ರೆ ನೀವು ಓನ್ ಗಾಡಿಯಲ್ಲಿ ಹೋಗ್ತೀರಾ ಅಂದ್ರೆ ಅದು ನಿಮ್ಗೆ ಡಿಪೆಂಡ್, ನಿಮ್ಮ ಮೇಲೆ ಡಿಪೆಂಡ್ ಎಲ್ಲಿಂದ ಹೋಗ್ತಾ ಇದ್ದೀರಾ ಅಂತ. ಅದಾದ್ರೆ ಅದು ಬಿಟ್ರೆ ಇದು ವಿಧಾನಸೌಧ ಮತ್ತೆ ಕೋರ್ಟು, ಕಬ್ಬನ್ ಪಾರ್ಕು ಅದು ನಿಯರೇ ಇದೆ. ಮೆಜೆಸ್ಟಿಕ್ ಇಂದ ನೀವು ಸ್ವಲ್ಪ ವಾಕ್ ಮಾಡ್ಕೊಂಡ್ ಬರ್ತೀರಾ ಅಂದ್ರೆ ಆರಾಮಾಗಿ ವಾಕಬಲ್ ಡಿಸ್ಟೆನ್ಸ್ ಕೂಡ ಇದೆ. ಒಂದು ಅರೌಂಡ್ 2.5 kilometers ಆಗುತ್ತೆ. ಸೊ ನಿಮ್ಗೆ ವಾಕಿಂಗ್ ಎಲ್ಲ ಇಷ್ಟ ಇಲ್ಲ ಅಂದ್ರೆ ಬಸ್ಸು ಇಲ್ಲ ಮೆಟ್ರೋ ಈ ತರ ಹೋಗ್ಬೋದು. ಸೊ ಈ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ನಿಮ್ ಮನೇಲಿ ಏನಾದ್ರು ಚಿಕ್ಕ ಮಕ್ಳಿದ್ರೆ, ಸೈನ್ಸ್ ಸ್ಟೂಡೆಂಟ್ಸ್ ಇದ್ರೆ ಈ ಮ್ಯೂಸಿಯಂಗೆ ಕರ್ಕೊಂಡು ಹೋದ್ರೆ ತುಂಬಾನೇ ಎಂಜಾಯ್ ಮಾಡ್ತಾರೆ, ತುಂಬಾನೇ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ, ಅಷ್ಟು ನನ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಬರಲ್ಲ, ನಾನು ಓಪನ್ ಆಗಿ ಹೇಳ್ಬೇಕಂದ್ರೆ. ಸೊ ನಾನು ಟೆಕ್ನಿಕಲ್ ಸ್ಟೂಡೆಂಟು. ನನ್ಗೆ ರಿಲೇಟೆಡ್ ಆಗಿ ಇಲ್ಲಿ ಸ್ವಲ್ಪ ಇತ್ತು ಅಷ್ಟೇ. ನಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ನನಗೆ ರಿಲೇಟೆಡ್ ಆಗಿ ಸ್ವಲ್ಪ ಅಂದ್ರೆ ಟರ್ಬೈನು ಆ ಥರದ್ದೆಲ್ಲ ಇತ್ತು. ಸೊ ಅದು ಇರಿಗೇಷನ್ಗೆ ಸಂಬಂಧಪಟ್ಟಿರೋದು ಸ್ವಲ್ಪನೇ ಇತ್ತು. ಅದು ಮಾತ್ರ ನನಗೆ ಫುಲ್ ಬ್ರೀಫ್ ಆಗಿ ಡೀಟೇಲ್ ಆಗಿ ಗೊತ್ತು. ಅದು ಬಿಟ್ರೆ ಇನ್ನ ಮಿಕ್ಕಿದೆಲ್ಲ ಜಸ್ಟ್ ನೋಡಿದ್ದು ಅಷ್ಟೇ. ಇನ್ನ ಮಿಕ್ಕಿದೆಲ್ಲ ನಂಗಷ್ಟು ಬ್ರೀಫ್ ಆಗಿ ಗೊತ್ತಿಲ್ಲ. ಅದಾದ್ಮೇಲೆ ಇಲ್ಲಿ ಪ್ರತಿ ಒಂದು ಐಟಮ್ಸ್ದು ಅದೆಲ್ಲಾನು ಎಕ್ಸ್ಪ್ಲನೇಷನ್ ಈವನ್ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾರೆ. ನೀವೇನಾದ್ರೂ ಈ ಮ್ಯೂಸಿಯಂ ವಿಸಿಟ್ ಮಾಡ್ಬೇಕಂತಿದ್ರೆ 1 day ಫುಲ್ ಹೋದ್ರೆ ಬೆಟರು. ಏನಂದ್ರೆ 1 hour 2 hour ಹೋಗಿ ಬರ್ತೀನಿ ಅಂತಂದ್ರೆ ನೀವೇನು ಕಂಪ್ಲೀಟ್ ಆಗಿ ನೋಡಕ್ಕಾಗಲ್ಲ. 1 ಡೇನು ಸಾಕಾಗಲ್ಲ. ನೀವೆಲ್ಲಾನು ಡೀಟೇಲ್ ಆಗಿ ನೋಡ್ತೀರಾ ಮಾಡ್ತೀರಾ ಅಂತಂದ್ರೆ 1 day ಕೂಡ ಸಾಕಾಗಲ್ಲ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಮೆಷಿನ್ ಗಳ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಟರ್ಬೈನ್ ಆಗ್ಬೋದು, ಮತ್ತೆ ಇರಿಗೇಷನ್ಗೆ ಸಂಬಂಧಪಟ್ಟಿರುವಂತಹ ಆಗ್ಬೋದು, ಮತ್ತೆ ಡೀಸೆಲ್ ಇಂಜಿನ್, ಪೆಟ್ರೋಲ್ ಇಂಜಿನ್ ಸ್ಟಾರ್ಟಿಂಗ್ ಯಾವ ತರ ಮಾಡಿದ್ರು, ಇವಾಗ ಯಾವ ತರ ಇದೆ, ಸ್ಪೇಸು ಜೆಟ್ಟು ಆ ಥರದ್ದೆಲ್ಲಾನು ಇಲ್ಲಿ ಕೆಳಗಡೆ. ಯಾಕಂದ್ರೆ ಇದೆಲ್ಲ ಹೆವಿ ಐಟಮ್ಸ್ ಆಗಿರೋದ್ರಿಂದ ಇವರು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆಲ್ಲಾನು ಇಟ್ಟಿದ್ದಾರೆ ಐಟಮ್ಸು. ನೀವು ನೆಕ್ಸ್ಟ್ ಏನು ಏಪ್ರಿಲ್ ಮತ್ತೆ ಮೇ ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಹಾಲಿಡೇಸ್ ಇರೋದ್ರಿಂದ ನೀವು ಮಕ್ಳಿಗೆ ಕರ್ಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅವ್ರಿಗೂ ಒಂದು 1 day ಔಟಿಂಗ್ ತರಾನು ಇರುತ್ತೆ. ತುಂಬಾ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಸೊ ಪೇರೆಂಟ್ಸ್ ಏನಾದ್ರು ಹೋದ್ರೆ ಹೆಂಗಪ್ಪ ನಾವು ತುಂಬಾ ನಡಿಬೇಕು, ಕಾಲೆಲ್ಲ ನೋವು ಬರುತ್ತೆ ಅನ್ನೋ ತರ ಇಲ್ಲ. ನಾನು 2018 ಅಲ್ಲಿ ಹೋದಾಗ ನಾವು ಕುತ್ಕೊಳ್ಳೋಕೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಆ ತರ ಏನೂ ಇರ್ಲಿಲ್ಲ. ಈಗ 2025 ಅಲ್ಲಿ ನಾನು ವಿಸಿಟ್ ಮಾಡಿದಾಗ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡೋಗಿ ಆರಾಮ್ಸೆ ಎಲ್ಲ ನೋಡ್ಕೊಂಡ್ ಬನ್ನಿ ಅಂತ ಬಿಟ್ಬಿಟ್ಟು ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡೋ ತರನು ಇದೆ. ಅದು ಒಂದು. ಮತ್ತೆ ನೀವೇನಾದ್ರೂ ಇಲ್ಲಿ ಎಂಟರ್ ಆದ್ರೆ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರು ಫುಲ್ ಮ್ಯೂಸಿಯಂ ಇದೆ.
ಅದಾದ್ಮೇಲೆ ಮೇಲ್ಗಡೆ 5th ಫ್ಲೋರ್ ಅಲ್ಲಿ ಕ್ಯಾಂಟೀನ್ ಕೂಡ ಇದೆ, ಊಟದ್ದು ಫೆಸಿಲಿಟೀಸ್ ಕೂಡ ಇದೆ. ಇಲ್ಲ ನೀವೇನಾದ್ರು ಬಾಕ್ಸ್ ಎಲ್ಲ ಕ್ಯಾರಿ ಮಾಡ್ತೀರಾ ಅಂದ್ರೆ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲೇನು ಕುತ್ಕೊಂಡು ಊಟ ಮಾಡೋದಕ್ಕೂ ಎಲ್ಲ ಫೆಸಿಲಿಟೀಸು ಇದೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಲೈಕು ಕಮೆಂಟ್ಸ್ ಇಂದಾನೆ ನಮ್ಗಿನ್ನು ಇದೇ ತರ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ನಿಮ್ಗೆಲ್ಲಾನು ಡೀಟೇಲ್ ಆಗಿ ಅರ್ಥ ಆಗುತ್ತೆ. ನಾನು ತುಂಬಾ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ತುಂಬಾ ಜನ ನೋಡಿದ್ದೀನಿ ಮ್ಯೂಸಿಯಂ ವಿಡಿಯೋ 10 ಮಿನಿಟ್ಸ್ 15 ಮಿನಿಟ್ಸ್ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ತೋರಿಸ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಸೊ ನಾನು ಆ ಥರ ಮಾಡಿಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಕಂಪ್ಲೀಟ್ ಆಗಿ ವಿಡಿಯೋನ ಡೀಟೇಲ್ ಆಗಿ ಮಾಡ್ಕೊಂಬಂದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ನೋಡಿದ್ರೆ ನನಗಂತಲ್ಲ ಯಾರಿಗೂ ಅಷ್ಟು ಅರ್ಥ ಆಗಲ್ಲ. ಅಲ್ಲಿ ಹೋಗಿ ನಾವು ಕಣ್ಣಾರೆ ನೋಡಿ ಕೈಯಾರೆ ಮುಟ್ಟಿ ಅದೆಲ್ಲಾನು ನೋಡಿದ್ರೇನೆ ನಮ್ಗೆ ಒಂದು ಕರೆಕ್ಟ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ. ವಿಡಿಯೋದಲ್ಲಿ ಎಷ್ಟಂತ ನೋಡಕ್ಕಾಗತ್ತೆ, ನೋಡಿದ್ರು ನಮ್ಗೆ ಕೆಲವರು ಒಂದೊಂದ್ ಕಡೆಯಿಂದ ಲೆಫ್ಟ್ ಇಂದ ವಿಡಿಯೋ ಮಾಡ್ತಾರೆ, ರೈಟ್ ಇಂದ. ನಾವೇ ಎಂಟ್ರಿ ಕೊಟ್ಟಾಗ ಯಾವ ತರ ಇದೆ, ಒಳಗಡೆ ಯಾವ ತರ ಇದೆ, ಅರೇಂಜ್ಮೆಂಟ್ಸ್ ಯಾವ ತರ ಇದೆ, ಸೆಟ್ಟಿಂಗ್ಸ್ ಯಾವ ತರ ಇದೆ ಅನ್ನೋದು ನಾವು ಅಲ್ಲಿ ಹೋಗಿ ನೋಡಿದಾಗ ಮಾತ್ರನೇ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಟ್ಲೀಸ್ಟ್ ಹೋಗಿ ನೋಡಕ್ ಆಗದೆ ಇರೋರಿಗಾದ್ರೂ ಹೆಲ್ಪ್ ಆಗ್ಲಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಇದು ಚಂದ್ರಯಾನ 3 ಒಂದು ಮಾಡೆಲ್ ಮಾಡಿಟ್ಟಿದ್ದಾರೆ. ಅಲ್ಲೆಲ್ಲ ಹೋಗಿ ನೋಡಿದ್ರೆ ನಾವು ಮೂನಲ್ಲೇ ಇದ್ದೀವೇನೋ, ಅಲ್ಲೇ ಫೀಲ್ ಮಾಡ್ತಾ ಇದೀವೇನೋ ಅನ್ನೋ ತರ ನಮ್ಗೆ ಫೀಲ್ ಆಗುತ್ತೆ. ಇದು ಚಂದ್ರಯಾನ 3 ಒಂದು ಮಾಡೆಲ್ ಮಾಡಿಟ್ಟಿದ್ದಾರೆ. ಸೊ ನಾನು 2018 ಹೋದಾಗ ಇದ್ದಿದ್ದು ಕೆಲವು ಐಟಮ್ಸ್ ಎಲ್ಲ ತೆಗ್ದ್ಬಿಟ್ಟು ಹೊಸದನ್ನು ಕೆಲವೊಂದೊಂದು ಇಟ್ಟಿದ್ದಾರೆ. ಏನಂದ್ರೆ ಜನಗಳು ಅಪ್ಡೇಟ್ ಆದಂಗೆ, ಟೆಕ್ನಾಲಜಿ ಅಪ್ಡೇಟ್ ಆದಂಗೆ ಅಲ್ಲಿನೂ ಕೂಡ ಕೆಲವೊಂದೊಂದು ಐಟಮ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಆಗ ಹೋಗಿದ್ದಕ್ಕೂ ಇವಾಗ ಹೋಗಿದ್ದಕ್ಕೂ ನನಗೂ ತುಂಬಾನೇ ಡಿಫ್ರೆನ್ಸ್ ಅಂತ ಅನ್ನಿಸ್ತು.
ನಾನು ವಿಸಿಟ್ ಮಾಡಿದ್ದು 2025 ಮಾರ್ಚ್ ಅಲ್ಲಿ. ಸೊ ಈಗ ಪ್ರೆಸೆಂಟ್ಲಿ ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು ಟಿಕೆಟ್ 95 ರುಪೀಸ್ ಪರ್ ಪರ್ಸನ್ ಇದೆ. ಚಿಲ್ಡ್ರನ್ಸಿಗೆಲ್ಲ ಕಡಿಮೆ ಇದೆ, 35 ರುಪೀಸ್ ಅನ್ನೂ ಇದೆ. ಸೊ ಅಡಲ್ಟ್ಸಿಗೆಲ್ಲ 95 ರುಪೀಸ್ ಇದೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಲೈಕು ಕಮೆಂಟ್ಸ್ ಇಂದಾನೆ ನಮಗಿನ್ನೂ ಇದೇ ಥರ ಅತಿ ಹೆಚ್ಚು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಜನಗಳ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಒಳ್ಳೆ ಇದೇ ಥರ ವಿಡಿಯೋಸ್ನ ನಿಮ್ಮ ಮುಂದೆ ತರ್ಬೋದು ಅಂತಾನೆ ಹೇಳ್ಬೋದು. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ದೆ ದಯವಿಟ್ಟು ಒಂದ್ಸಲ ವಿಶ್ವೇಶ್ವರಯ್ಯ ಮ್ಯೂಸಿಯಮಿಗೆ ಕರ್ಕೊಂಡು ಹೋಗಿ ವಿಸಿಟ್ ಮಾಡಿ, ಅವರಿಗೂ ತೋರಿಸಿ, ಅವರಿಗೂ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಬರುತ್ತೆ ಅಂತಾನೆ ಹೇಳ್ಬೋದು. ಸುಮ್ಮನೆ ನಾವೆಲ್ಲಿ ಕುತ್ಕೊಂಡು ಅದು ಇದು ಅಂತ ಹೇಳೋದಕ್ಕಿಂತ ಅಲ್ಲಿ ಕರ್ಕೊಂಡೋಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ದಾಗ್ಲೇ ಅವರಿಗೆ ಅಟ್ಲೀಸ್ಟ್ ಒಂದು ಸೈನ್ಸ್ ನಾಲೆಡ್ಜ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಪಾರ್ಟ್ 3 ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.